ಏ ಮಾಯಾ, ನಿಲ್ಸು ನಿನ್ ಪುಂಗಿನ. ಯಾಕೆ? ನಮ್ಮ ಮನೆ ದೇವರಾಗಿದ್ದ ಹಾವನ್ ಹಿಡಿಯಕ್ ಬಂದು ಆವತ್ತು ಅದ್ರ ಮನೆಗೆ ಕೊಂದು ಹಾಕಿ ಇವತ್ತು ತಿರ್ಗ ಬಂದಿದೀಯಾ? ಅದು ನಾನಲ್ಲ. ಇಲ್ಲ, ಇಡಿಯಟ್. ಈ ಪುಂಗಿಗೆ ಕೆಲಸ ಕೊಡಬಾರ್ದು ಅಂತಿದ್ದೆ, ನೀ ಬಿಟ್ಟು ತಾನೆ. ಈ ಹೊತ್ತಿಗೆ ನಿನ್ನ ಕತೆ ಹೋಗ. ಗಣೇಶ, ಹೇ ಗಣೇಶ, ಎಲ್ಲಿ ಹೋಗ್ತೀಯೋ? ನಿಮ್ಮಪ್ಪನ ಹಾವು ಕಟ್ಟಿಬಿಡ್ತು. ನನ್ನ ಮಗನ ಹತ್ರ ಮಾತಾಡ್ಬೇಕು, ಸ್ವಲ್ಪ ಒಳಗಡೆ ಹೋಗ್ತೀರಾ? ನಾಗಪ್ಪ, ನಂದೊಂದು ಮಾತು ನಡೆಸ್ಕೊಡ್ತೇನಪ್ಪ. ಏನಪ್ಪ? ನನ್ನ ಸಾವು ಕಾರಣ ಅದು ಪಾಪಿದು. ಪ್ರಾಣ ತಗೋಬೇಕು. ಯಾರಪ್ಪ ಅವನು? ಬೇರೆ ಯಾರು ಅಲ್ಲ, ಆನೆ ಸಾಕೊಂಡಿರೋ ಜಮೀನ್ದಾರ ಮಗನೇ. ಅವನ ಅಪ್ಪ, ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೇನೆ, ಅವನ ಪಾಪಿಗೆ ನಾನೇ ಯಮ. ನಾಗಪ್ಪ, ನಿನ್ನ ಚಿಕ್ಕ ವಯಸ್ಸಿನಿಂದ ನಿನ್ನ ಊಟದಲ್ಲಿ ವಿಷ ಬೆರೆಸಿ ಕೊಡ್ತಾ ಇದ್ದೆ. ಹೇಳಪ್ಪ. ಬೆಸ್ತನಿಗೆ ನೀರಿನಲ್ಲೇ ಸಾವು, ಹಾವಾಡಿಗನಿಗೆ ಹಾವಿನಲ್ಲೇ ಸಾವು ಅಂತಾರೆ. ನಮ್ಮ ವಂಶದ ಎಲ್ರಿಗೂ ಹಾವಿಂದಲೇ ಸಾವಾಗಿದೆ. ಆದ್ರೆ ಇಂಥ ಸಾವು ನಿನಗೆ ಬರಲೇ ಕೊಡ್ದು ಅಂತ ಹೀಗೆ ಮಾಡ್ಬಿಟ್ಟೆಪ್ಪ. ನೀನ್ ಎಳೆ ಕೂಸಾಗಿದ್ದ ಕಾಲದಿಂದಲೂ ನಿನ್ಗೆ ಊಟ ಕೊಡುವಾಗ ಸ್ವಲ್ಪವಾಗಿ ವಿಷ ಕಲಿಸ್ಕೊಟ್ಟು ನಿನ್ನ ರಕ್ತನೆಲ್ಲ ವಿಷ ಮಾಡ್ಬಿಟ್ಟೆ. ಇದರಿಂದ ನಿನ್ ಏನ್ ಲಾಭ ಅಂದ್ರೆ
ನಿನಗೆ ಯಾವ ಹಾವು ಕಳೆದ್ರು ನಿನ್ನ ಸಾವು ಬರೋಲ್ಲ. ಹೌದಪ್ಪ, ಲಾಭ ಅಂತ ಹೇಳ್ಬಿಟ್ಟೆ. ಇದರಲ್ಲಿರೋ ಶಾಪನ್ನು ತಿಳ್ಕೊ. ಏನ್ ಹೇಳಪ್ಪ? ನೀನು ಯಾರನ್ನ ಕಡಿದ್ರು ಅವ್ರ ತಕ್ಷಣ ಸತ್ತೋಗ್ತಾರೆ. ಯಾಕೆ? ನಿಂದು ವಿಷಯದಲ್ಲೂ. ಇನ್ನು ನೀವು ಯಾವ ಹೆಣ್ಣನ್ನ ಸೇರೋದಾದ್ರೂ ಆ ಹೆಣ್ಣು ನೀಲಿ ಬಣ್ಣವಾಗಿ ಸತ್ತೋಗ್ತಾಳೆ. ನೀ ಹೇಳೋದು? ಅಪ್ಪ, ಪೆಟ್ಟಿಗೆ ಓಲೆಗರಿಂದ ತಿಳ್ಕೊಂಡೆ ನನ್ನಿಂದ ನಿನಗೆ ಹೀಗಾಯ್ತು. ನಿನಗೆ ಒಳ್ಳೇದಾಗ್ಲಿ ಅಂತಲೇ ಹೀಗೆ ಮಾಡ್ತೆ. ಅಪ್ಪ ಅಪ್ಪ, ನನ್ನ ಹಾವಿನಿಂದ ಕಾಪಾಡ್ತೀನಿ ಅಂತ ಹೇಳಿ ನನ್ನ ಹಾವು ಮಾಡ್ಬಿಟ್ಟಲ್ಲಪ್ಪ. ಅಪ್ಪ, ನಾನು ಮತ್ತೆ ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ವೇ? ನಾನಪ್ಪ, ಮರಣ ಹತ್ತಿರ ಆಗ್ತಾ ಇದೆ, ಮಾತಾಡೋಕ್ ಬರ್ತಾ ಇಲ್ಲ. ಪೆಟ್ಟಿಗೆಯಲ್ಲಿರೋ ಓಲೆಗಲಿ ಪುಸ್ತಕನ ಮರಿದೆ ಓದ್. ಅಪ್ಪ ಅಪ್ಪ, ಅಣ್ಣ, ಮಾವ, ಅವ್ ಹೆಣ್ಣನ್ನು ಸೇರಿದ್ರು ಅವಳಿಗೆ ವಿಷ ಏರಿ ನೀಲಿ ಬಣ್ಣವಾಗಿ ಸತ್ತೋಗ್ತಾಳೆ. ಸೋಮು ತಂಗಿ ಮೈ ನೀಲಿಗಟ್ಟಿ ಸತ್ತಿದ್ದಾಳೆ, ಆದ್ರೆ ಹಾವು ಕಡ್ದಿಲ್ಲ. ಅವಳು ಹೇಗ್ ಸತ್ತಿದ್ದಾಳೆ ಅನ್ನೋದೇ ದೊಡ್ಡ ಸಮಸ್ಯೆಯಾಗಿದೆ. ನನ್ನ ತಂಗಿ 6ನೇ ವಯಸ್ಸಿನಲ್ಲಿ ಸತ್ತಿದ್ರೆ ಏನು ಅರಿದೇ ಸತ್ತು ಹೋದ್ಲು ಅನ್ಕೋತಿದ್ದೆ. 60ನೇ ವಯಸ್ಸಿನಲ್ಲಿ ಸತ್ತಿದ್ರೆ ಎಲ್ಲ ಅನುಭವ ಸತ್ಲು ಅಂತ ಸಮಾಧಾನ ಪಟ್ಕೋತಿದ್ದೆ. ಆದ್ರೆ 16ನೇ ವಯಸ್ಸಿನಲ್ಲೇ ಅಲ್ಪ ಆಯುಷ್ಯಾಗಿ ಸತ್ತು ಹೋದ್ಲು. ಚಿಂತೆ ಮಾಡ್ಬೇಡಪ್ಪ, ನಾವು ಕೇಳ್ಕೊಂಬಂದದ್ದಷ್ಟೇ ಅಂತ ತಿಳ್ಕೊ. ಹುಟ್ಟಿದ ಮಗುವಿಗೆ ಮೊದಲನೇ ವಾರದಿಂದಲೇ ನಾಗರ ಹಾವಿನ ವಿಷಾನ ಪ್ರತಿದಿನ ಹಾಲು ಕೆನೆಯಲ್ಲಿ ಹಾಕಿ ಕುಡಿಸಬೇಕು. ದಿನ ಕಳೆದಂತೆ ಅವನ ದೇಹವೆಲ್ಲ ವಿಷವಾಗಿ ನಾಗರ ಹಾವಿನ ಗುಣವೇ ಬಂದು ಬಿಡುತ್ತದೆ. ದೇಹವೆಲ್ಲ ವಿಷವಾಗಿ ಬಿಟ್ಟ ಮೇಲೆ ಅವನನ್ನು ಯಾವ ಹಾವು ಕಡಿದರೂ ಸಾವು ಬರುವುದಿಲ್ಲ. ವಿಷ ತಲೆಗೇರುವ ಸಮಯಗಳಲ್ಲಿ ಅವನ ಕಣ್ಣುಗಳು ನೀಲಿ ಬಣ್ಣವಾಗಿ ಬಿಡುವುದು. ಅವನು ಬಾಳೆ ದಿಂಡನ್ನು ಕಡಿದರೆ ಅದು ನೀಲಿ ಬಣ್ಣವಾಗಿ ಹೋಗುವುದು. ಹುಣ್ಣಿಮೆಯ ರಾತ್ರಿಗಳಲ್ಲಿ ತಾಳೆ ಹೂ ವಾಸನೆಯಲ್ಲಿ ಅವನಿಗೆ ಉದ್ರೇಕ ಉಂಟಾಗುತ್ತದೆ. ನಾಗರ ಹಾವು ಕೇರೆ ಹಾವನ್ನು ಹುಡುಕುವಂತೆ ಅವನು ಸಂಗಾತಿಯನ್ನು ಹುಡುಕಿ ಅಲಿಯುತ್ತಾನೆ. ಯಾವ ಹೆಣ್ಣಿನ ಸಂಬಂಧ ಮಾಡಿದರೂ ಅಥವಾ ಅವನ ಹಲ್ಲು ಯಾರ ಮೇಲೆ ಊರಿದರೂ ಅವರಿಗೆ ಮರಣ ನಿಶ್ಚಯ. ಅಮ್ಮ ಊಟ ಕರೀತಿದ್ದಾರೆ. ನೀ ಬಂದು ಬಹಳ ಹೊತ್ತಾಯ್ತಾ? ಈಗ ತಾನೇ ಬಂದೆ. ಯಾಕೆ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ನೀ ಹೋಗು, ನಾನು ಆಮೇಲೆ ಊಟ ಮಾಡ್ತೀನಿ. ಬಾ ಪಾರು. ನಡಿಬಾರ್ದು ನಡೆದೋಯ್ತು. ಅದಕ್ಕೋಸ್ಕರ ಎಷ್ಟು ದಿನ ಅಂತ ಹೀಗೆ ಇರೋದು. ಪಡ್ಕೊಂಡು ನನ್ನ ಪುಣ್ಯ ಅಷ್ಟೇ. ರತ್ನನ ವಿಷಯ ಹೇಳ್ತಿದ್ಯಾ? ಇಲ್ಲ, ನಾನು ಪಡ್ಕೊಂಬಂದಿದ್ದಷ್ಟೇ. ಅವಳು ಕೆಲವೇ ವರ್ಷಗಳು ನನ್ನ ಜೊತೆಲಿದ್ರು ಅವಳು ಬಿಟ್ಟು ಹೋದ ನೆನಪುಗಳು ನನ್ನ ಹೃದಯ ತುಂಬಿ ತುಳುಕ್ತಿವೆ. ಅವಳನ್ನ ಅಷ್ಟು ಬೇಗ ಮರೆಯಕ್ಕಾಗಲ್ಲ ಪಾರು, ಆಗಲ್ಲ. ಹೀಗೆ ಇದ್ಬಿಟ್ರೆ ಅವಳು ಹಿಂದಿರುಗಿ ಬರ್ತಾಳ? ಅವಳು ಹಿಂತಿರುಗಿ ಬರೋ ವಿಷಯ ಯೋಚನೆ ಮಾಡ್ತಾ ಇಲ್ಲ, ಹೇಗ್ ಹೋದ್ಲು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಅವಳ ಯೋಚನೆಯಲ್ಲಿ ನನ್ ಕಡೆ ಗಮನ ಇಲ್ದಿರೋದು ನೋಡಿದ್ರೆ ನನ್ಗೆ ಹೇಗೇಗೋ ಆಗುತ್ತೆ.
ಹೇಳಿದ್ಮೇಲೆ ಆಗೋಯ್ತು. 25 ರೂಪಾಯಿ ಕೊಡ್ತೀನಿ, ಹಿಡ್ದಾವ್ ನೀನೇ ಹಿಡ್ಕೊಂಡು ಹೋಗು. 100 ರೂಪಾಯಿ ಕಡಿಮೆ ಆವೇ ಹಿಡಿಯಕ್ಕಿಲ್ಲ. ನೀ ಹಿಡಿದೇ ಇದ್ರು ಹೋಗಯ್ಯ, ಬಂದಾವ್ ಬಂದಂಗೆ ಹೋಗ್ಲಿ, ಹೋಗು. ಏನ್ರಿ ಹೋಗು ಹೋಗು ಅಂತಾನೆ ಇಲ್ಲ, ನಾವು ಹೋಗಕ್ಕಿಲ್ರಿ. ಏನ್ ಅಷ್ಟು ಸುಲಭವಾಗಿ ಅಂದ್ಬಿಡ್ತೀರಲ್ಲ? ವಾಸನೆ ನೋಡಿದ್ರೆ ಕಾರ್ಪೋಟಕ ಕಾಳಿಂಗ ಅಂತ ಕಾಣಿಸ್ತದೆ, ಅದು ಮನುಷ್ಯರು ವಾಸನೆ ಕಂಡ್ರೆ ಹುಟ್ಟಿಸ್ಕೊಂಬಂತ ಪಟಕ್ ಅಂತ ಕುಟಕ್ ಅಂತ ಕುಡುಕ್ಬಿಡ್ತದೆ. ಏನ್ಲಾ? ಹೌದು, ನೀವು ಹಸಿ ಹೇಳಮ್ಮ. ಸಾವುಕಾರ್ರೆ, ಪ್ರಾಣ ಹೆಚ್ಚು ದುಡ್ಡು ಹೆಚ್ಚು, ಅವ್ರದ್ದು ಬೇಡ ನಮ್ದು ಬೇಡ. 75 ರೂಪಾಯಿ ಕೊಟ್ಬಿಡಿ, ಎಲ್ಲ ಸರಿ ಹೋಯ್ತೈತೆ. ಏನ್ ಕಸ್ತೂರಿ ರೇಟ್ ಏರಿಸ್ತಾನೆ ಇದೆಯೇ? ಹೌದು ಸಮೆ, ಹಾವ್ಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲ. ಹೋದ್ರೋಗ್ಲಿ ಹಿಡಿಯಯ್ಯ, ನೋಡ್ಕೊಡ್ತೀನಿ. 100 ರೂಪಾಯಿ ಕಡಿಮೆ ಆಗಕ್ಕಿಲ್ಲ. ಏನಪ್ಪ ನೀನು? 90 ರೂಪಾಯಿ ಕೊಡ್ತಾರೆ, ಹಿಡ್ಕೊಂಡ್ ಹೋಗು. ಮೊದ್ಲು ಹಿಡಿ, ನೋಡ್ಕೊಡ್ತೀನಿ. ಸಣ್ಣದೋ ದೊಡ್ಡದೋ ನೋಡ್ಕೊಡ್ತೀನಿ. ಕಪ್ಪೆ ಕರ್ಪೂರ ಉರಿತೈತೆ. ಹಾವು ಬಂತು. ಅಲ್ಲಿ ನೋಡಿ ಹಾವು ಬಂತು, ಅದ್ರಲ್ಲಿ ಬುಟ್ಟಿನಾಕು. ತಾಳಮ್ಮ, ಹೊಸಿ ಯಜಮಾನ್ರು ನೋಡ್ಲಿ. ಬುಟ್ಟಿಲ್ ಹಾಕ್ಲಾ? ಇರಲೆ, ಹೊಸಿ ಎಡೆನ ಆಡಿಸ್ ತೋರಿಸ್ತೀನಿ. ಯಜಮಾನ್ ಇನ್ನೂ 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆಡ ಅಣ್ಣ, ಇನ್ನೊಂದು ಬರ್ತದೆ. ಅಲ್ಲಿ ಇನ್ನೊಂದು ಹಾವು ಬರ್ತೈತೆ, ಅದು ನೋಡಿಸ್ಬಿಡು. ಪುಟ್ಟಯ್ಯ, ಇವತ್ತಿನ ಅದೃಷ್ಟ ಹೊಡೀತು. ಎರಡಕ್ಕೂ ಉಂಟು. ಅಣ್ಣ, ಏನ್ ಮಾಡೋದು? ಏನಿದು ನಮ್ಮ ಯಾವ್ದು ಅಂತ ಗುರುತಿಸಿಕೊಟ್ಟಿರೋದು. ಎರಡು ಹಿಡಿದ್ರೆ ತಪ್ಪಲ್ಲ. ಹಣ ಹೆಚ್ಚು, ಪ್ರಾಣ ಹೆಚ್ಚು. ಹಣಕ್ಕೋಸ್ಕರ ಹೊಸ ಹಾವ ಕೈ ಇಟ್ರಿ ಪಟಕ್ ಅಂತ ಕುಟ್ಬಿಟ್ರೆ ಏನ್ ಮಾಡ್ತೀಯ? ಏನ್ ಮಾಡೋದು? ಆದ್ರಿಂದ ಈ ಹಾವುಗಳನ್ನ ಹಿಡಿಬಾರ್ದು. ಯಾಕಪ್ಪ ಹಿಡಿಬಾರ್ದು? ನಾಗರಾವು, ಕೇರೆ ಹಾವು ಸಂಸಾರ ಮಾಡುವಂತ ಮನೆ ಇದು. ನೋಡಪ್ಪ, ಹೆಂಗಾದ್ರೂ ಮಾಡಿ ಹಿಡಿದು ಬಿಡಪ್ಪ. ನೀವು ಈ ಮನೆನ 6 ತಿಂಗಳು ಖಾಲಿ ಮಾಡ್ಬಿಟ್ಟು. ಹೇಳೋದನ್ನ ಅರ್ಥವಾಗೋಂಗ್ ಹೇಳಪ್ಪ. ಚಿಲ್ರೆ ಜನಗಳ ಪ್ರೇಮಕ್ಕೆ ಕೈ ಹಾಕಿದ್ರೆ ಜನ ಬಾಕು ಹಾಕ್ಬಿಡ್ತಾರೆ. ಇನ್ನು ನಾವು ದೇವ್ರ ವಿಷಯ ಕೈ ಹಾಕಕ್ಕಾಯ್ತದ? ನೋಡಪ್ಪ, ಹೆಂಗಾದ್ರೂ ಮಾಡಿ ಹಿಡಿದು ಬಿಡಪ್ಪ. ಹಿಡಿದು ಬಿಡು. ತಪ್ಪು. ಈ ಮನೇನ ನೀವು ದೇವಸ್ಥಾನ ಮಾಡ್ಬಿಟ್ಟು ಹೊಂಟಾಯ್ತಾ ಇರಿ. ದೇವಸ್ಥಾನ ಮಾಡ್ಬಿಡಿ. ಯೋ ಅಪ್ಪ. ಏನಪ್ಪ, ಉಕ್ಕೂರ್ಗ್ ಹೋಗ್ಬೇಕು? ಬಸ್ ರೋಡ್ ಎಲ್ಲ ಐತೆ? ಈ ಕಡೆ ಬಸ್ ಬರೋದಿಲ್ವಲ್ಲ, ಹಿಂಗೆ ಅಡ್ಡದಾರಿಲಿ ಹೋದ್ರೆ ಹೈರೋಡ್ ಸಿಕ್ಕುತ್ತೆ. 3 ಮೈಲ್ ಆಯ್ತದಲ್ಲ. ಕತ್ಲಾಯ್ತಾಯ್ತಲ್ಲ, ಹೆಂಗ್ ಹೋಗೋದು? ನಿನ್ನಿಷ್ಟಕ್ಕೆ ನೀನು ಅಡ್ಡದಾರಿಲಿ ಹೊಂಟೋಗ್ಬೇಡ. ಹೊತ್ತು ಬೀಳೋ ಸಮಯ. ಆ ತಾಳೆ ಗುತ್ತಿಗಡೆ ಹೋದೆ ಮುಗೀತು. ಈ ಊರಲ್ಲಿ ನಿನಗೆ ತಿಳಿದವ್ರು ಯಾರಾದವ್ರ? ಯಾರಿಲ್ಲ. ಹಂಗಾದ್ರೆ ಒಂದ್ ಮಾಡು, ಇವತ್ ರಾತ್ರಿ ಇಲ್ಲೇ ಮಲಗಿದ್ದೋಗು. ಯಾಕ ಹಲ್ಕಿಸಿತಿ? ನಿನ್ಗೆ ಅಕ್ಕ ತಂಗಿರು ಯಾರು ಇಲ್ಲ? ತಬ್ಲಿ ಹೆಣ್ಣು ಅಂತ ಬಂದ್ರೆ ತಪ್ಕೊಳಕ್ ನೋಡ್ತೀಯ. ಕತ್ಲಾಗೋ ಹೊತ್ನಲ್ಲಿ ಒಬ್ಳೆ ಯಾಕಮ್ಮ ಬರ್ತೀಯ? ಬಾ, ಬಸ್ ಹತ್ತಿಸ್ ಬರ್ತೀನಿ. ಯಾಕೆ ಯೋಚನೆ ಮಾಡ್ತಿದ್ದೀಯ? ನಾನು ಒಡ್ಡಾನೆ, ಆದ್ರೂ ಮನುಷ್ಯ. ಬಾ.